ಮೇಲೆ ಕೆಳಗೆ ಬೀಳುತ್ತಾ ಹೇಳುತ್ತದೆ, ಗೊತ್ತಾ, ಈ ಜೀವನ ಎನ್ನುವುದು ಯಾವುದೇ ಕಾರಣಕ್ಕೂ ಶಾಶ್ವತವಲ್ಲ ಎಂದು. ಒಂದು ಹೂವು ಅರಳುತ್ತೆ, ಬದುಕುವ ಒಂದು ದಿನವಾದರೂ ಕೂಡ ಸಂತೋಷದಿಂದ ಬದುಕು ಅಂತ. ಒಂದು ಮರ ತಣ್ಣಗೆ ಹೇಳುತ್ತದೆ, ತಾನು ಕಷ್ಟದಲ್ಲಿ ಇದ್ದರೂ ಕೂಡ ಇನ್ನೊಬ್ಬರಿಗೆ ಸುಖ ಕೊಡು ಅಂತ. ಒಂದು ಹೃದಯವು ನಗು ನಗುತ್ತಾ ಹೇಳುತ್ತದೆ, ಎಲ್ಲರ ಮನಸ್ಸಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸು ಅಂತ. ಅದೇ ರೀತಿ ನಿನ್ನ ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕೂರಬೇಡ. ಕಾಯ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಲೇಬೇಡ. ಕಾಯುತ್ತಾ ಕಾಲಹರಣವನ್ನು ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ. ಚುಚ್ಚಿ ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸಿದವರಿಗೆ ನಿನ್ನ ಮೌನವೇ ಉತ್ತರವಾಗಬೇಕು. ಅವರಿಗೆ ನಿನಗಿಂತ ಒಳ್ಳೆಯ ಉತ್ತರವನ್ನು ಆಯಾ ಕಾಲಮಾನವೇ ಕೊಡುತ್ತದೆ. ನೀನು ಕೇವಲ ನಿನ್ನ ಗುರಿಯ ಕಡೆಗೆ ಗಮನವನ್ನು ಕೊಡು. ಉಳಿಕಿರುವುದನ್ನು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ. ಗಂಡಿನಲ್ಲಿ ಸಂಪತ್ತು, ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೆಯೇ ಇರುತ್ತದೆ. ಎರಡೂ ಆಡಿದ ನಂತರ ಅವರವರಷ್ಟೇ ಜೊತೆಗೆ ಇರುತ್ತಾರೆ. ಚಿನ್ನ ಬಡಿದಷ್ಟು ಅಪರಂಜಿ ಆಗುತ್ತದೆ. ಮನುಷ್ಯ ಮಾನಸಿಕವಾಗಿ ಪೆಟ್ಟು ತಿಂದಷ್ಟು ಗಟ್ಟಿಯಾಗುತ್ತಾ ಹೋಗುತ್ತಾನೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ತಲೆಗೆ ಹಚ್ಚಿಕೊಳ್ಳಬಾರದು. ಏಕೆಂದರೆ ಕಾಲ ಎನ್ನುವುದು ಎಲ್ಲವನ್ನೂ ಕೂಡ ಬದಲಿಸುತ್ತದೆ. ಖಂಡಿತವಾಗಿಯೂ ಕೂಡ ನಮಗೂ ಒಂದು ದಿನ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. 100 ಬಾಗಿಲುಗಳನ್ನು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವಂತಹ ಮಾರ್ಗವನ್ನು ಇಟ್ಟಿರುತ್ತಾನೆ. ಸಕ್ಕರೆಯ ಸಹವಾಸವನ್ನ ಮಾಡಿ ಹಾಲು ಸಿಹಿಯಾಗುತ್ತದೆ. ಹುಳಿಯ ಒಂದು ಸಹವಾಸವನ್ನ ಮಾಡಿ ಹಾಲು ಒಡೆದು ಹೋಗುತ್ತದೆ. ಅದೇ ರೀತಿ ನಿನ್ನ ಜೀವನವೂ ಕೂಡ ಒಳ್ಳೆಯವರ ಸಹವಾಸವನ್ನ ಮಾಡಿದರೆ ಜೀವನ ಎನ್ನುವುದು ಸುಖದಿಂದ ಕೂಡಿರುತ್ತದೆ. ಅದೇ ನಾವು ಕೆಟ್ಟವರ ಸಹವಾಸವನ್ನ ಮಾಡಿದರೆ ಜೀವನ ಎನ್ನುವುದು ಸರ್ವನಾಶವಾಗುತ್ತದೆ. ಹಾಗಾಗಿ ಸದಾ ಕಾಲ ಒಳ್ಳೆಯವರ ಸಹವಾಸವನ್ನ ಮಾಡಿ. ಕೆಟ್ಟವರು ನಿಮ್ಮ ಇಡೀ ಜೀವನವನ್ನೇ ಹಾಳು ಮಾಡಿಬಿಡಬಹುದು. ಹಾಗಾಗಿ ಸದಾ ಕಾಲ ಬೇರೆಯವರೊಂದಿಗೆ ಸ್ನೇಹವನ್ನ ಮಾಡುವ ಮೊದಲು ಕೊಂಚ ಯೋಚನೆಯನ್ನ ಮಾಡಿ. ನೀನು ಗೆಲ್ಲಬೇಕು ಅನ್ನುವಂತಹ ಹಠ ನಿನ್ನಲ್ಲಿ ಇದ್ದರೆ ನೀನು ಈ 2 ಗುಟ್ಟುಗಳನ್ನು ಯಾರ ಮುಂದೆಯೂ ಕೂಡ ಹೇಳಲೇಬಾರದು. ಒಂದನೆಯದು ನಿನ್ನ ಅಸಹಾಯಕತೆ, ನಿನ್ನ ಒಂದು ವೀಕ್ನೆಸ್. ಇದನ್ನು ಯಾರೊಂದಿಗೂ ಕೂಡ ನೀನು ಹೇಳಬಾರದು. ಹೇಳಿದರೆ ಅವರೇ ಅದನ್ನ ಒಂದು ಆಪರ್ಚುನಿಟಿಯಾಗಿ ಬಳಸಿಕೊಂಡು ನಿಮ್ಮನ್ನ ಅತ್ಯಂತ ಕ್ರೂರವಾಗಿ ಹಾಗೂ ಕಡೆಗಣಿಸಿ ನೋಡಬಹುದು. ನೀನು ಸೋಲುವಂತೆ ಅವರು ಮಾಡಬಹುದು. ಹಾಗಾಗಿ ಈ ಒಂದು ವೀಕ್ನೆಸ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರೊಂದಿಗೆ ಹಂಚಿಕೊಳ್ಳಬಾರದು. ಅದೆಂತಹ ಆತ್ಮೀಯರಿರುವಂತಹ ಸ್ನೇಹಿತರೇ ಆಗಿರಬಹುದು, ಸಂಬಂಧಿಕರೇ ಆಗಿರಬಹುದು, ನಿನ್ನ ವೀಕ್ನೆಸ್ ಅನ್ನ ಅವರಿಗೆ ಹೇಳಲೇಬಾರದು. ಇನ್ನು ಎರಡನೆಯದು, ನಾನು ಮುಂದಿನ ನನ್ನ ಜೀವನದಲ್ಲಿ ನಾನು ಮಾಡುತ್ತಿರುವಂತಹ ಯೋಚನೆಗಳೇನು, ಪ್ಲಾನಿಂಗ್ ಏನು ಅನ್ನೋದನ್ನು ಯಾರೊಂದಿಗೂ ಕೂಡ ಹೇಳಬಾರದು. ಹೇಳಿದರೆ ಅವರು ನಿಮ್ಮ ಯೋಜನೆಯನ್ನು ಕೆಡಿಸುವಂತಹ ಕೆಲಸದಲ್ಲಿ ಮುಂದೆ ಬರುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅವರು ನಿಮ್ಮ ಯೋಜನೆಗಳನ್ನು, ನಿಮ್ಮ ಪ್ಲಾನಿಂಗನ್ನು ಹಾಳು ಮಾಡುತ್ತಾರೆ. ಅದು ಆಗದೇ ಇರುವ ರೀತಿಯಲ್ಲಿ ಅವರು ಮಾಡಬಹುದು. ಹಾಗಾಗಿ ಇತರರೊಂದಿಗೆ ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಗೆಲುವಿನ ಬಗ್ಗೆ, ನಿಮ್ಮ ಯೋಜನೆಯ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಹೇಳಬಾರದು. ನಿಜವಾದ ಗೆಲುವು ಎಂದರೆ ತನ್ನನ್ನು ತಾನು ಜಯಿಸುವುದು, ತನ್ನ ಮಿತಿಯನ್ನ ತಾನೇ ಮೀರುವುದು, ಒಳಗಿನ ಕತ್ತಲಿಗೊಂದು ದೀಪವನ್ನ ಹಚ್ಚಿ ಚೆಲ್ಲುವ ಅರಿವಿನ ಬೆಳಕಿನಲ್ಲಿ ಬದುಕನ್ನ ಬೆಳಗಿಸಿಕೊಳ್ಳುವುದು. ಅದೇ ನಿಜವಾದ ಗೆಲುವು. ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠವನ್ನು ನಮ್ಮ ಜೀವನದಲ್ಲಿ ಕಲಿಸುತ್ತದೆ. ಆ ಪಾಠದಿಂದ ನಾವು ಕಲಿತು ಮುಂದೆ ತಪ್ಪಾಗದೇ ರೀತಿಯಲ್ಲಿ ನಡೆದುಕೊಳ್ಳುವುದು. ಒಂದು ದಿನ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು. ಒಲಿದು ಬಂದ ಬದುಕನ್ನ ಆನಂದದಿಂದ ಬದುಕಿಬಿಡಿ. ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಗೊತ್ತಿಲ್ಲ. ನೀವು ಯಾವ ಕನಸನ್ನ ಕಟ್ಟಿರುತ್ತೀರೋ ಅದೇ ಸೃಷ್ಟಿಸುತ್ತೀರಿ. ಭೂತ ಪ್ರೇತ ಆಲೋಚನೆಗಳಿಂದ ಅವನ್ನೇ ನೋಡುತ್ತೀರಿ. ಆದ್ದರಿಂದ ಮಹದಾಲೋಚನೆಯನ್ನ ಮಾಡಿ, ಅದೇ ಸೃಷ್ಟಿಯಾಗುತ್ತದೆ.
ಅರ್ಥಾತ್ ನಾವು ಯಾವ ರೀತಿಯಾಗಿ ಯೋಚನೆಗಳನ್ನು ಮಾಡುತ್ತೇವೆಯೋ ಅದೇ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ನಡೆಯುತ್ತದೆ. ಒಳ್ಳೆಯ ರೀತಿಯಾಗಿ ಯೋಚನೆಗಳನ್ನು ಮಾಡಿದರೆ ಒಳ್ಳೆಯ ರೀತಿಯಲ್ಲಿಯೇ ನಮ್ಮ ಜೀವನ ಎನ್ನುವುದು ನಡೆಯುತ್ತದೆ. ಒಂದು ಒಳ್ಳೆಯ ಸ್ವಭಾವ ಇರುವಂತಹ ವ್ಯಕ್ತಿ ಗಣಿತದಲ್ಲಿ ಇರುವಂತಹ ಶೂನ್ಯದಂತೆ. ಯಾರ ಜೊತೆಗೆ ಇರುತ್ತಾರೆ ಅವರ ಬೆಲೆ ಹೆಚ್ಚಾಗುತ್ತಲೇ ಇರುತ್ತದೆ. ಹಾಗಾಗಿ ಅಂತಹ ವ್ಯಕ್ತಿಗಳೊಂದಿಗೆ ಸ್ನೇಹವನ್ನು ಮಾಡಿ. ಬೇರೊಬ್ಬರ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯಬೇಕೆಂದರೆ ಅವರ ಮಾತುಗಳನ್ನು ಕೇಳಿಕೊಳ್ಳಿ. ಬೇರೊಬ್ಬರ ಹೃದಯದಲ್ಲಿ ಏನಿದೆ ಎಂದು ಅರಿಯಲು ಅವರ ಜೊತೆ ಮಾಡಿರುವಂತಹ ಕೆಲಸವನ್ನು ಗಮನಿಸಿ. ಜೀವನದಲ್ಲಿ ನಾವು ಸೋಲುವುದು ಸಣ್ಣ ತಪ್ಪುಗಳಿಗೆ ಹೊರತು ದೊಡ್ಡ ತಪ್ಪುಗಳಿಗೆ ಅಲ್ಲ. ಉದಾಹರಣೆಗೆ ನಾವು ಎಡುವುದು ಸಣ್ಣ ಕಲ್ಲಿಗೆ ಹೊರತು ದೊಡ್ಡ ಕಲ್ಲಿಗೆ ಅಲ್ಲವೇ ಅಲ್ಲ. ಧರ್ಮಕ್ಕೆ ವಿರುದ್ಧವಾದ ರೀತಿಯಲ್ಲಿ ನಾವು ಎಂದಿಗೂ ಕೂಡ ಸಂಪತ್ತನ್ನು ಗಳಿಸಿ ಅದರಿಂದ ನಮ್ಮ ಕಾಮನೆಗಳನ್ನು ಪೂರ್ಣಗೊಳಿಸಿಕೊಳ್ಳಬಾರದು. ಹಾಗೆಯೇ ಯಾವುದಾದರೂ ಧರ್ಮದಿಂದ ಮುಂದೆ ಜನರಿಗೆ ನೋವುಂಟಾದರೆ ಹಾಗೂ ಅದನ್ನು ಜನರು ವಿರೋಧಿಸಿ ಖಂಡಿಸಿದರೆ ಆ ಧರ್ಮವನ್ನೇ ತ್ಯಜಿಸಬಹುದು ಎಂದು ಮನುಸ್ಮೃತಿಯಲ್ಲಿ ಹೇಳಲಾಗಿದೆ. ದಟ್ಟ ಅಡವಿಯಲ್ಲಿ ಹೂವಿನ ಸೌಂದರ್ಯದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಲು ಯಾರೂ ಇರುವುದಿಲ್ಲ. ಅದೇ ರೀತಿ ನಮ್ಮ ಕೆಲಸದ ಬಗ್ಗೆ ಯಾರೊಬ್ಬರೂ ಪ್ರಶಂಸೆಯನ್ನು ವ್ಯಕ್ತಪಡಿಸದೇ ಇದ್ದರೂ ಕೂಡ ಅದನ್ನು ನಾವು ನಿಷ್ಠೆಯಿಂದ ಮುಂದುವರಿಸಬೇಕು. ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳು ಇರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನವನ್ನು ಮಾಡಿ ಮುಗಿಸಬೇಕು. ಹಾಗೆಯೇ ಬದುಕಿನಲ್ಲಿ ಖುಷಿಗೆಂದೇ ಬೇರೆ ದಿನಗಳು ಇರುವುದಿಲ್ಲ. ಎಲ್ಲ ದಿನಗಳಲ್ಲಿಯೂ ಕೂಡ ಖುಷಿ ಪಡಲು ಸಾಧ್ಯವಿದೆ. ಅದನ್ನು ಅನುಭವಿಸುವಂತಹ ಮನಸ್ಸು ನಮ್ಮದಾಗಬೇಕು ಅಷ್ಟೇ. ದೇಹವನ್ನ ಹಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು. ಏಕೆಂದರೆ ದೇಹವು ಹದಗೆಟ್ಟ ನಂತರ ಕೇವಲ ಹಣದಿಂದ ಅದನ್ನು ರಕ್ಷಣೆಯನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಮನೆಯಿಂದ ತೆಗೆದುಕೊಂಡು ಹೋದ ಬಾಳೆಹಣ್ಣು ಬರೀ ಬಾಳೆಹಣ್ಣು ಆಗಿತ್ತು. ಅದೇ ಹಣ್ಣು ದೇವರ ಗುಡಿಯೊಳಗೆ ಹೋದ ನಂತರ ಪ್ರಸಾದವಾಯಿತು. ಹಣ್ಣು ಬದಲಾಗಲಿಲ್ಲ, ನಾವು ನೋಡುವಂತಹ ಕಣ್ಣು ಬದಲಾಯಿತು. ದೃಷ್ಟಿ ಎನ್ನುವುದು ಸರಿಯಿದ್ದರೆ ಸೃಷ್ಟಿ ಸರಿಯಿರುತ್ತದೆ. ಹಾಗಾಗಿ ನಾವು ನೋಡುವಂತಹ ದೃಷ್ಟಿಯನ್ನು ಸರಿ ಮಾಡಿಕೊಳ್ಳೋಣ. ಎಲ್ಲರಿಗೂ ಬೇಕಾಗುವ ಹಣ್ಣು ಕೈ ಸೇರುತ್ತವೆ. ಯಾರಿಗೂ ಬೇಡವಾದ ಬೀಜ ಭೂಮಿಗೆ ಸೇರುತ್ತದೆ. ಬೇಡವಾದ ಬೀಜದೊಳಗೆ ಸಾವಿರಾರು ಹಣ್ಣುಗಳು ಬಿಡುವಂತಹ ಕಾಲ ಬಾರದೆಯೇ ಇರದು. ತಿರಸ್ಕರಿಸಿದವರೇ ಪುರಸ್ಕರಿಸುವಂತಹ ಕಾಲವೂ ಕೂಡ ಬಂದೇ ಬರುತ್ತದೆ. ಸಾಧನೆಯ ಬದುಕು ನಮ್ಮದಾಗಬೇಕು. ಕತ್ತಲೆ ಇಲ್ಲದೆ ಇದ್ದಿದ್ದರೆ ನಕ್ಷತ್ರಗಳು ಮಿನುಗುವುದು ಕಾಣಿಸುತ್ತಿರಲಿಲ್ಲ. ಹಾಗೆಯೇ ಬದುಕಿನಲ್ಲಿ ಸೋಲುಗಳು ಇಲ್ಲವಾದರೆ ಗೆಲುವಿನ ಬೆಲೆ ಗೊತ್ತಾಗುತ್ತಿರಲಿಲ್ಲ. ಸೋಲೆ ಗೆಲುವಿನ ಮೆಟ್ಟಿಲು ಎನ್ನುವುದನ್ನು ಮರೆಯಬಾರದು. ಸೋಲು ಆಗುವುದೇ ಅಂತಿಮ ಎಂದು ಪರಿಗಣಿಸಬಾರದು. ಮುಂದೆ ಸೋಲಾಯಿತು ಎಂದರೆ ಖಂಡಿತವಾಗಿಯೂ ಒಳ್ಳೆಯ ದಿನ ಇದ್ದೇ ಇದೆ ಎಂದು ಪರಿಗಣಿಸಿ ಮುಂದೆ ನಡೆಯುತ್ತಿರಬೇಕು. ಒಂದು ಮರದಿಂದ 1,00,000ಕ್ಕಿಂತ ಹೆಚ್ಚು ಬೆಂಕಿಯ ಕಡ್ಡಿಗಳನ್ನು ಉತ್ಪಾದನೆ ಮಾಡಬಹುದು. ಆದರೆ ಒಂದು ಬೆಂಕಿಯ ಕಡ್ಡಿಯಿಂದ ಇಡೀ ಮರಕ್ಕೆ ಬೆಂಕಿಯನ್ನು ಹಾಕಬಹುದು. ಕಥೆಯ ನೈತಿಕತೆ ಒಂದು ನಕಾರಾತ್ಮಕವಾಗಿರುವಂತಹ ಯೋಚನೆ ಎಲ್ಲ ಬದುಕಿನ ಸಕಾರಾತ್ಮಕವಾಗಿರುವಂತಹ ಬೆಳವಣಿಗೆಗಳನ್ನು ನಾಶ ಮಾಡುತ್ತದೆ. ಹಾಗಾಗಿ ಸದಾಕಾಲ ಸಕಾರಾತ್ಮಕವಾಗಿರುವಂತಹ ಯೋಚನೆಗಳನ್ನು ಮಾಡಿ. ನಕಾರಾತ್ಮಕ ಯೋಚನೆಗಳನ್ನು ಮಾಡಿದರೆ ನಿಮ್ಮ ಜೀವನವೇ ಆ ಮರದ ರೀತಿಯಲ್ಲಿ ಸರ್ವನಾಶವಾಗಬಹುದು. ಸೂರ್ಯ ನಿಮ್ಮನ್ನ ಎಬ್ಬಿಸುವ ತನಕ ನೀವು ಮಲಗಿಕೊಂಡರೆ ನೀವು ಯಶಸ್ವಿ ಆಗುವುದಕ್ಕೆ ಸಾಧ್ಯವಿಲ್ಲ. ನೀವು ಯಾವತ್ತಿನಿಂದ ಸೂರ್ಯವನ್ನು ಎಬ್ಬಿಸುವುದೋ ಅವತ್ತಿನಿಂದ ನೀವು ಯಶಸ್ಸಿನೆಡೆಗೆ ಸಾಗುತ್ತೀರಾ. ಎಲ್ಲರೂ ಹೇಳುತ್ತಾರೆ ಮನುಷ್ಯನು ಖಾಲಿ ಕೈಯಲ್ಲಿ ಬರುತ್ತಾನೆ ಮತ್ತು ಖಾಲಿ ಕೈಯಲ್ಲಿ ಹೋಗುತ್ತಾನೆ ಎಂದು. ಆದರೆ ಮನುಷ್ಯನು ಬರುವಾಗ ಭಾಗ್ಯದ ಜೊತೆಗೆ ಬರುತ್ತಾನೆ, ಹೋಗುವಾಗ ಕರ್ಮದ ಫಲಗಳನ್ನು ಹೊತ್ತುಕೊಂಡು ಹೋಗುತ್ತಾನೆ. ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೋವು ಎನ್ನುವುದು ಒಬ್ಬ ಶಿಕ್ಷಕನಂತೆ. ಅದು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ಅದು ನಿಮ್ಮನ್ನ ರೂಪಿಸಲು ಬರುತ್ತದೆ. ಅದು ನಿಮ್ಮನ್ನ ಬಾಗಿಸಲು ಬರುತ್ತದೆ. ಅದು ನಿಮ್ಮನ್ನ ಪರೀಕ್ಷಿಸಲು ಬರುತ್ತದೆ. ಕೊನೆಗೆ ನಿರೀಕ್ಷೆಗೂ ಮೀರಿರುವಂತಹ ಫಲಿತಾಂಶವನ್ನ ಕೊಡುತ್ತದೆ. ಯಾವತ್ತೂ ಕೂಡ ಯಾರಿಗೂ ಪೂರ್ತಿ ವಿಷಯ ತಿಳಿಯದೆಯೇ ಕೆಟ್ಟದ್ದಾಗಿ ಮಾತನಾಡಬೇಡಿ.
ಏಕೆಂದರೆ ಅವರು ಯಾವ ಪರಿಸ್ಥಿತಿ ಮತ್ತು ಸಂದರ್ಭಗಳಲ್ಲಿ ಇರುತ್ತಾರೆಯೋ ಅದು ಅವರಿಗೆ ಮಾತ್ರ ತಿಳಿದಿರುತ್ತದೆ. ಹಾಗಾಗಿ ಯಾರಿಗೂ ಕೂಡ ಕೇಡನ್ನು ಬಯಸುವುದಾಗಲಿ ಇತರರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದಾಗಲಿ ಮಾಡಲೇಬಾರದು. ಬೆಟ್ಟ ಯಾವತ್ತೂ ಕೂಡ ನಮ್ಮ ಮುಂದೆ ಬಾಗುವುದಿಲ್ಲ, ಆದರೆ ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತದೆ. ಹಾಗೆಯೇ ಜೀವನದಲ್ಲಿ ಸಮಸ್ಯೆಗಳು ಬರುವುದು ಸಹಜ. ಆ ಸಮಸ್ಯೆಗಳನ್ನು ಮೆಟ್ಟಿ ನಿಂತಾಗಲೇ ಗೆಲುವಿನ ಕಡೆಗೆ ಸಾಗುವುದಕ್ಕೆ ಸಾಧ್ಯವಾಗುವುದು. ನೀವು ಹುಟ್ಟುವಾಗ ಬುದ್ಧಿವಂತರಾಗಿ ಇರುವುದಿಲ್ಲ. ನೀವು ಓದುತ್ತೀರಿ, ಕಲಿಯುತ್ತೀರಿ, ಅಭ್ಯಾಸವನ್ನು ಮಾಡುತ್ತೀರಿ, ನಂತರ ಗೆಲ್ಲುತ್ತೀರಿ, ಜೀವನದಲ್ಲಿ ಮೇಲಕ್ಕೆ ಬರುತ್ತೀರಿ. ಬದುಕಿನಲ್ಲಿ ಪರಿಶ್ರಮ ಮತ್ತು ಹೋರಾಟದಿಂದ ಏನನ್ನ ಬೇಕಾದರೂ ಕೂಡ ಸಾಧನೆಯನ್ನ ಮಾಡಬಹುದು. ಹುಟ್ಟುವಾಗ ಒಬ್ಬರೇ, ಸಾಯುವಾಗಲೂ ಕೂಡ ಒಬ್ಬರೇ ಹೋಗಬೇಕು. ನಾವು ಈ ಭೂಮಿಗೆ ಬಂದಿರುವಂತಹ ಅತಿಥಿಗಳೇ ಹೊರತು ಈ ಭೂಮಿಯ ಮಾಲೀಕರು ನಾವಲ್ಲ. ಹಾಗಾಗಿ ಪುಣ್ಯವನ್ನೇ ಮಾಡಿರಿ, ಪ್ರತಿಫಲವನ್ನ ಆ ದೇವರು ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತಾನೆ. ಉಪವಾಸವನ್ನ ಮಾಡುವುದರಿಂದ ದೇವರಿಗೆ ಸಂತೋಷವಾಗುತ್ತದೆ ಅನ್ನುವುದಾದರೆ ಈ ಪ್ರಪಂಚದಲ್ಲಿ ಬಹಳ ದಿನಗಳವರೆಗೆ ಉಪವಾಸ ಇರುವ ಭಿಕ್ಷಕ ಎಲ್ಲರಿಗಿಂತ ಹೆಚ್ಚು ಸಂತೋಷದಿಂದ ಇರುತ್ತಿದ್ದ. ಇವೆಲ್ಲವೂ ಕೂಡ ಕೇವಲ ಕಾಲ್ಪನಿಕ ಮಾತ್ರ. ಆಕಾಶದಷ್ಟು ಪ್ರೀತಿ ಇದ್ದರೆ ಸರಿ ಹೊಂದುವುದಿಲ್ಲ ಅನ್ನುವಷ್ಟಾದರೂ ಕೂಡ ಅರ್ಥ ಮಾಡಿಕೊಳ್ಳುವ ಮನಸ್ಸು ಎನ್ನುವುದು ಇರಬೇಕು. ಸಮುದ್ರದಷ್ಟು ಸಂಪಾದನೆ ಇದ್ದರೆ ಸಾಲದು, ಸಮಯಕ್ಕೆ ಸರಿಯಾಗಿ ಸಹಾಯವನ್ನು ಮಾಡುವಂತಹ ಗುಣವೂ ಕೂಡ ಇರಬೇಕು. ಏಣಿಯನ್ನ ಹತ್ತಿದ ಮೇಲೆ ಒದ್ದು ಬೀಳಿಸುವುದು ಸುಲಭ, ಆದರೆ ಎಂದಿಗೂ ಕೂಡ ಮೇಲೆಯೇ ಕೂರಲು ಸಾಧ್ಯವಿಲ್ಲ ಎನ್ನುವುದನ್ನ ಮರೆಯಬಾರದು. ಕಷ್ಟದಲ್ಲಿ ಸಹಾಯ ಮಾಡಿದವರನ್ನ ಯಾವಾಗಲೂ ಕೂಡ ಮರೆಯಬಾರದು. ನೀನು ಎಷ್ಟೇ ಶ್ರೀಮಂತ ಎಂದು ನಿನಗೆ ಗೊತ್ತಾಗಬೇಕು ಎಂದರೆ ನಿನ್ನ ಬಳಿ ಇರುವ ಹಣ, ಬಂಗಾರ ಲೆಕ್ಕ ಹಾಕಬೇಡ, ಬದಲಾಗಿ ಅತ್ತು ಬಿಡು. ಆಗ ಎಷ್ಟು ಕೈಗಳು ನಿನ್ನ ಕಣ್ಣೀರನ್ನು ಒರೆಸಲು ಬರುತ್ತವೆಯೋ ನೀನು ಅಷ್ಟು ಶ್ರೀಮಂತ. ಯಾವ ಮನೆಯಲ್ಲಿ ಕುಟುಂಬ ಅಭಿಪ್ರಾಯಗಳು ಮಧ್ಯೆ ಐಕ್ಯತೆ ಎನ್ನುವುದು ಇರುತ್ತದೆಯೋ ಆ ಮನೆಗಳ ಅಭಿವೃದ್ಧಿ ಅತ್ಯಂತ ವೇಗವಾಗಿ ಆಗುತ್ತದೆ. ಮೋಸ ಮಾಡಿದ್ದಾರೆ ಎಂದು ದ್ವೇಷವನ್ನ, ಪ್ರತೀಕಾರವನ್ನ ತೀರಿಸಿಕೊಳ್ಳಲು ಹೋಗಬೇಡಿ. ಮೌನವಾಗಿ ಇರಿ. ಕೊಳೆತು ಹೋಗಿರುವಂತಹ ಹಣ್ಣು ಗಿಡ ಹೋರುವುದಿಲ್ಲ, ತನ್ನಷ್ಟಕ್ಕೆ ತಾನೇ ಅದು ಉದುರಿ ಹೋಗುತ್ತದೆ. ದುಃಖ ತುಂಬ ಕೆಟ್ಟದ್ದು. ಯಾವಾಗ ಬಂದರೂ ಕೂಡ ಕಣ್ಣೀರನ್ನ ಹಾಕಿಸಿಯೇ ಹೋಗುತ್ತದೆ. ನಿಜಕ್ಕೂ ಕೂಡ ದುಃಖ ಒಳ್ಳೆಯದು. ಯಾವಾಗಲೂ ಕೂಡ ಬಂದರೂ ಏನೋ ಒಂದು ರೀತಿಯ ಪಾಠವನ್ನು ನಮಗೆ ಕಲಿಸಿ ಹೋಗುತ್ತದೆ. ಹಾಗಾಗಿ ದುಃಖ ಬಂದಿದೆ ಎಂದರೆ ಸಂತೋಷ ಪಡಿ, ಅತ್ತು ಬಿಡು, ಸಮಾಧಾನವಾಗುತ್ತದೆ. ಮರೆತು ಬಿಡು, ಅಪ್ಪಿ ತಪ್ಪಿಯೂ ಕೂಡ ಮತ್ತೆ ನೆನಪಾಗದಂತೆ. ನನಗೆ ಯಾರೂ ಇಲ್ಲ ಅಂತ ಚಿಂತಿಸುವುದಕ್ಕಿಂತ ನನಗೆ ಯಾರೂ ಬೇಕಾಗಿಲ್ಲ ಅಂತ ಬದುಕುವುದೇ ಲೇಸು. ಇರುವೆ ಯಾರಿಗೆ ಕಚ್ಚಿದರೂ ಕೂಡ ಇರುವೆಯೇ ಸಾಯುತ್ತದೆ ಎನ್ನುವುದು ಅರಿತಿರುವಂತಹ ಮನುಷ್ಯ ಇನ್ನೊಬ್ಬರಿಗೆ ಕೆಡಕನ್ನ ಬಯಸಿದರೆ ತನಗೆ ಕೆಡಕುಂಟಾಗುತ್ತದೆ ಎನ್ನುವುದನ್ನು ಮಾತ್ರ ಅರಿಯುವುದಿಲ್ಲ. ಕರ್ಮದ ಏಟು ತುಂಬಾನೇ ಭಯಂಕರವಾಗಿ ಇರುತ್ತದೆ. ನಮ್ಮ ಸಂಗ್ರಹವಾಗಿರುವಂತಹ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೆ ತಿಳಿಯುವುದಿಲ್ಲ. ಪುಣ್ಯ ಮುಗಿದ ನಂತರ ಸಮರ್ಥ ರಾಜನೂ ಕೂಡ ಭಿಕ್ಷೆಯನ್ನು ಬೇಡಲೇಬೇಕಾಗುತ್ತದೆ. ಆದ್ದರಿಂದ ಯಾರೊಂದಿಗಾದರೂ ಕೂಡ ಮೋಸ, ಕಪಟ, ವಂಚನೆಯನ್ನು ಮಾಡಿ ಯಾರ ಆತ್ಮವನ್ನು ಮೋಸ ಮಾಡುವಂತಹ ಕೆಲಸವನ್ನು ಮಾಡಬೇಡಿ. ಏಕೆಂದರೆ ನೀವು ಇತರರಿಗೆ ಏನನ್ನ ಬಯಸುತ್ತೀರಿಯೋ ಭಗವಂತ ನಿಮ್ಮ ಜೀವನದಲ್ಲಿಯೂ ಕೂಡ ಅದನ್ನೇ ಕರುಣಿಸುವುದು. ನಾವು ಹೇಗೆ ಬದುಕಬೇಕು ಅಂದರೆ ನಮ್ಮ ಬಗ್ಗೆ ಯಾರಾದರೂ ಕೆಟ್ಟದ್ದಾಗಿ ಮಾತನಾಡಿದರೆ ಮಾತನಾಡಿದವರನ್ನೇ ಜಗತ್ತು ಕೆಟ್ಟವರನ್ನಾಗಿ ನೋಡಬೇಕು. ಆ ರೀತಿಯಾಗಿ ನಾವು ಬದುಕಬೇಕು. ಅರ್ಜುನ ಕೃಷ್ಣನನ್ನ ಕೇಳಿದ, ಜೀವನ ಎಂದರೆ ಏನು ಎಂದು. ಕೃಷ್ಣ ನಗು ನಗುತ್ತಾ ಹೇಳಿದ, ನಾಳೆ ಎನ್ನುವುದು ಶತ್ರು, ಇವತ್ತು ಎನ್ನುವುದು ಸಂಬಂಧಿಕರು, ಈಗ ಎನ್ನುವುದೇ ಮಿತ್ರ, ಈ ಕ್ಷಣ ಎನ್ನುವುದೇ ಜೀವನ ಎಂದು. ದಾರಿ ತಪ್ಪಿದರೆ ಹಿಂತಿರುಗಿ ಸರಿ ದಾರಿಯನ್ನ ಕಂಡುಕೊಳ್ಳಬಹುದು. ಬಾಯಿ ತಪ್ಪಿದರೆ ಆಡಿದ ಮಾತು ಯಾವತ್ತಿಗೂ ಕೂಡ ಹಿಂತಿರುಗಿ ಸರಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ.
ಹಾಗಾಗಿ ಮಾತನಾಡುವ ಮುನ್ನ ಮಾತಿನ ಮೇಲೆ ಕೊಂಚ ಜಾಗೃತೆ ಎನ್ನುವುದು ಇರಬೇಕು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಇದೇ ರೀತಿಯಾಗಿರುವಂತಹ ಕೃಷ್ಣನ ವಚನಾಮೃತಗಳು ನಮ್ಮ ವಾಹಿನಿಯಲ್ಲಿ ನಿಮಗೆ ಸಿಗುತ್ತದೆ. ಹಾಗಾಗಿ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.